ವಾಸ್ತವ. ತನ್ನ ದುಡುಕುತನದಿಂದ ಅಚ್ಚುಗೆ ನೋವಾಯ್ತೆಂದು ಅಸಮಾಧಾನದಿಂದ ಕನಲಿದ ರಾಮ್. ಮುದ್ದು ಪ್ಲೀಸ್, ಮತ್ತೆ ಇನ್ನೊಂದ್ಸಲ ನನ್ನ ಕಡೆಯಿಂದ ಇಂಥ ತಪ್ಪು ಆಗೋದಿಲ್ಲ. ಇದೊಂದ್ಸಲ ಎಕ್ಸ್ಕ್ಯೂಸ್ ಕೊಡಿ ಎಂದು ಅವಳ ಕಣ್ಣೀರು ಒರೆಸಿದಾಗ ತನ್ನ ಅಳು ಇನ್ನಷ್ಟು ಜೋರು ಮಾಡಿದ ಮಡದಿಯನ್ನು ಕಂಡು ಕಂಗಾಲಾದ ರಾಮ್. ಮುದ್ದೇನಾಯ್ತು ಎಂದು ಗಾಬರಿಯಲ್ಲಿ ಕೇಳಿದ. ಅವನ ಕಡೆ ಮುನಿಸಿನಿಂದ ದಿಟ್ಟಿಸಿದ ಅಚ್ಚು. ರಾಮ್, ಇದೇನು ಮಾಡಿದ್ ನೀವು? ನಿಮ್ಮ ಮೈಯೆಲ್ಲ ಎಣ್ಣೆ ಆಗಿದೆ ಅಂತ ಗೊತ್ತಿದ್ರು ನನ್ನ ಹಗ್ ಮಾಡಿದ್ದೀರಾ? ನೀವು ಮಾಡಿದ ಕೆಲಸಕ್ಕೆ ನಾನೀಗ ಮತ್ತೆ ಸ್ನಾನ ಮಾಡಬೇಕು ಎಂದು ದೂರಿನ ದನಿ ತೆಗೆದಾಗ ರಾಮ್ ಗಟ್ಟಿಯಾಗಿ ಹಣೆ ಹೊತ್ತಿಕೊಂಡ. ಅವಳ ಕಡೆ ಗುರಾಯಿಸಿದ. ಇಂಥ ಸಿಲ್ಲಿ ವಿಷಯಕ್ಕೆ ಅವಳು ಹಬ್ಬ ದಿನ ಕಣ್ಣೀರು ಹಾಕಿ ಅವನಿಗೆ ಟೆನ್ಷನ್ ಕೊಟ್ಟನಲ್ಲ ಎಂದುಕೊಂಡು. ಅವನು ತನ್ನನ್ನು ಸಿಟ್ಟಿನಿಂದ ಗುರಾಯಿಸ್ತಿರುವುದನ್ನು ಕಂಡು ತುಸು ಅಂಜಿದ ಅಚ್ಚು. ರಾಮ್, ನೀವು ಈ ರೀತಿಯೆಲ್ಲ ಗುರಾಯಿಸಿದರೆ ನಾನೇನು ಹೆದರಿಕೊಳ್ಳೋದಿಲ್ಲ ಎಂದು ಈಗ ಆವಾಜ್ ಹಾಕಿದಳು. ಒಡನೆ ಅವಳನ್ನು ತನ್ನ ಸನಿಹಕ್ಕೆ ಎಳೆದುಕೊಂಡ ರಾಮ್. ಅವಳ ಕೊರಳಿನ ಇಳಿಜಾರಿಗೆ ಮುಖ ಸವರಿ ತನ್ನ ಮುಖದಲ್ಲಿದ್ದ ಎಣ್ಣೆಯನ್ನು ಅವಳ ಮೈಗೂ ಮೆತ್ತಿಸುತ್ತಾ, ಇಷ್ಟು ಸಣ್ಣ ವಿಷಯಕ್ಕೆ ಅಳುತ್ತಾ ನನಗೆ ಟೆನ್ಷನ್ ಕೊಟ್ರಾ ಎಂದು ಸರಸವಾಗಿ ಅವಳ ಕಿವಿಯಲ್ಲಿ ಪಿಸು ನುಡಿದಾಗ ಅವಳ ಉಸಿರಾಟದ ಜೊತೆ ಹೃದಯದ ಬಡಿತವು ಲಯ ತಪ್ಪಿತ್ತು. ಅವನ ತುಟಿಗಳು ಅವಳ ಕುತ್ತಿಗೆಯನ್ನು ಸೋಕಿಸಿ ಕೈಗಳು ಅವಳ ನುಣುಪಾದ ನಡುವಿನ ಸುತ್ತ ಓಡಾಡುತ್ತಾ ಅವಳ ಮೈಮನ ತಲ್ಲಣಗೊಳ್ಳುವಂತೆ ಮಾಡುತ್ತಿದ್ದವು. ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಕಾಟ ಕೊಡುತ್ತಿದ್ದವನ ಕೈಗಳನ್ನು ಗಟ್ಟಿಯಾಗಿ ಹಿಡಿದ ಅಚ್ಚು. ರಾಮ್ ಎಂದಳು ಕಂಪಿಸುವ ದನಿಯಲ್ಲಿ. ಹೇಳಿ ಮುದ್ದು ಎಂದವನು ಇನ್ನಷ್ಟು ಮೋಹಕವಾಗಿ ಹತ್ತಿರವಾದ. ಈಗ ಅಚ್ಚು ಪರಿಸ್ಥಿತಿ ಗಂಟಲಿನಲ್ಲಿ ಏನೋ ಸಿಕ್ಕಿದ ಬಿದ್ದಂತಾಯಿತು. ಅವನಿಂದ ದೂರ ಸರಿಯಲಾಗದೆ ಹತ್ತಿರ ಉಳಿಯಲಾಗದೆ ಇಕ್ಕಟ್ಟಿಗೆ ಬಿದ್ದಳು. ರಾಮ್, ನೀವು ಮಾಡ್ತಿರೋದು ಸರಿಯಿಲ್ಲ ಎಂದು ಕಷ್ಟಪಟ್ಟು ದನಿ ಹೊರ ಹೊಮ್ಮಿಸಿದಳು. ಮತ್ತು ನೀವು ಮಾಡಿದ್ದು ಸರಿನಾ ಎಂದು ಪ್ರಶ್ನೆ ಮಾಡಿದವನ ಸಂಯಮ ಸಂಪೂರ್ಣವಾಗಿ ನೆಲ ಕಚ್ಚಿತ್ತು. ಅವನು ನನ್ನ ಕಂಟ್ರೋಲ್ ತಪ್ಪಿದ್ದಾನೆ ಎಂದರಿವಾಗಲೂ ಅಚ್ಚು, ರಾಮ್, ನೀವು ನನಗೆ ಮಾತು ಕೊಟ್ಟಿದ್ದೀರಾ, ಈಗ ಅದನ್ನು ಬ್ರೇಕ್ ಮಾಡಬೇಡಿ ಎಂದಳು. ಅವಳ ದನಿಯಲ್ಲಿ ತುಸು ಕಿರಿಕಿರಿ ತುಂಬಿಕೊಂಡಿತ್ತು. ಅವನ ಜೊತೆ ಎಲ್ಲ ರೀತಿಯಲ್ಲೂ ಮುಂದುವರಿಯಲು ಅವಳಿಗೆ ಇನ್ನೂ ಸಮಯ ಬೇಕಿತ್ತು. ಅವಳ ಮನಸ್ಸಿನಲ್ಲಿದ್ದ ಸಾತ್ವಿಕ್ ನೆನಪುಗಳು ಇನ್ನೂ ಪೂರ್ತಿಯಾಗಿ ಅಳಿಸಿರಲಿಲ್ಲವಲ್ಲ. ಮಡದಿಯ ಎಚ್ಚರಿಕೆಯ ದನಿ ಕಿವಿಗೆ ಬೀಳುತ್ತಿದ್ದಂತೆ ತನ್ನವಳ ಮೊಗ ನೋಡಿದ ರಾಮ್. ಮುಖ ಕಿರಿಕಿರಿಯಿಂದ ಬಿಗಿಯಾಗಿತ್ತು. ಒಡನೆ ಅವಳಿಂದ ದೂರ ಸರಿದ ರಾಮ್ ಅಸಹನೆಯಿಂದ ಮುಖ ಹಿಂಡಿದ. ಅದ್ಯಾಕೆ ಇವತ್ತು ತಾನಿಷ್ಟೊಂದು ಕಂಟ್ರೋಲ್ ತಪ್ಪುತ್ತಿದ್ದೇನೆ ಎಂದರಿವಾಗದೆ ಕೊಟ್ಟ ಮಾತು ಮರೆಯುವಷ್ಟು ತನ್ನ ಮನಸ್ಸು ಹದಗೆಟ್ಟಿದೆ ಎಂದು ಯೋಚಿಸುತ್ತಾ ಮುದ್ದು ಐ ಆಮ್ ಸಾರಿ ಎಂದ ಬೇಸರದಲ್ಲಿ. ಏನನ್ನೂ ಮಾತನಾಡದೆ ಅಲ್ಲಿಂದ ಸರಿದು ಹೋದ ಅಚ್ಚುವಿನ ಮನಸ್ಥಿತಿ ಸಂಪೂರ್ಣವಾಗಿ ಹಾಳಾಯಿತು. ತನ್ನವನ ಬಯಕೆಗೆ ಸ್ಪಂದಿಸದೆ ಹೋದದಕ್ಕೋ ಅಥವಾ ತನ್ನ ಬದುಕಿನಿಂದ ಶಾಶ್ವತವಾಗಿ ದೂರವಾಗಿರುವ ಸಾತ್ವಿಕ್ನನ್ನು ಮರೆಯಲಾಗದಷ್ಟು ತನ್ನ ಮನಸ್ಸು ದುರ್ಬಲವಾಗಿರುವುದಕ್ಕೋ ತಿಳಿಯದೆ ಹೋದಳು. ತನ್ನಮ್ಮನ ರೂಮಿಗೆ ಹೋಗಿ ಮತ್ತೊಮ್ಮೆ ಸ್ನಾನ ಮಾಡಿ ಸಂಪೂರ್ಣ ಅವರು ಕೊಟ್ಟ ಸೀರೆಯನ್ನು ಹುಟ್ಟು ಮುದ್ದಾಗಿ ರೆಡಿಯಾಗಿ ಪೂಜೆಗೆ ಬರುವ ಹೊತ್ತಿಗೆ ತುಸು ತಡವಾಗಿ ಹೋಯಿತು. ಅಡುಗೆ ಮನೆಯ ಕೆಲಸ ಮುಗಿಸಿ ಬಂದ ಸಂಪೂರ್ಣ ಅವರು, ಅಚ್ಚು, ಎಷ್ಟೊತ್ತು ಮಾಡಿದ್ದು ನೀನು? ಇನ್ನು 5 ನಿಮಿಷದಲ್ಲಿ ಪೂಜೆ ಮಾಡಲಿಲ್ಲ ಅಂದರೆ ಮತ್ತೆ ಸಂಜೆವರೆಗೂ ಒಳ್ಳೆಯ ಟೈಮ್ ಇರಲಿಲ್ಲ ಎಂದು ರೇಗುತ್ತಿದ್ದರು. ಅದನ್ನು ಕಂಡು ಅಸಮಾಧಾನದಿಂದ ಕಣ್ಣು ತೇಲಿಸಿದ ಅಭಿ, ಅಮ್ಮ, ಈಗಿನ್ನು 5 ನಿಮಿಷ ಇದೆ ತಾನೆ, ಸುಮ್ಮನೆ ಅವಳ ಮೇಲೆ ರೇಗಬೇಡ ಎಂದ ಅಮ್ಮನಿಗೆ ಜೋರು ಮಾಡಿ, ಅಚ್ಚು ನೀನು ಪೂಜೆ ಮಾಡು ಕಣೋ ಎಂದ. ಇನ್ನೂ ರಾಮ್ ಬಂದಿಲ್ಲ ಕಣೋ ಎಂದು ಸಂಪೂರ್ಣ ಎಚ್ಚರಿಸಿದರು. ತಂಗಿಯ ರೂಮಿನ ಕಡೆ ನೋಡಿದ ಅಭಿ, ಬಾವ ಬಂದರು, ನೀನು ಪೂಜೆ ಶುರು ಮಾಡು ಅಚ್ಚು ಎಂದಾಗ ಹ್ಞೂ ಎಂದು ತಲೆಯಾಡಿಸಿದಳು. ಅಚ್ಚು ದೇವರ ಕೋಣೆಗೆ ಹೋಗಿ ದೀಪ ಬೆಳಗುವ ಹೊತ್ತಿಗೆ ಅಳಿಯ ಬಂದಿದ್ದನ್ನು ಕಂಡು ರಾಮ್ಗೂ ಮಡದಿಯ ಜೊತೆಯಲ್ಲಿ ಪೂಜೆ ಮಾಡುವಂತೆ ಹೇಳಿದರು. ರಾಮ್ ಹಿಂಜರಿಕೆಯಿಂದಲೇ ಮಡದಿಯ ಕೈ ಹಿಡಿದು ಗಂಧದ ಕಡ್ಡಿ ಬೆಳಗಿ ಆರತಿ ಮಾಡಿದ. ಅಷ್ಟರಲ್ಲಿ ತನ್ನ ಫೋನ್ ರಿಂಗ್ ಆಗಿದ್ದು ಕಂಡು ಅತ್ತೆ 2 ನಿಮಿಷ ಎಂದು ಕಾಲ್ ರಿಸೀವ್ ಮಾಡಿ ಹೊರಬಂದ. ರಾಮ್ ಇದೇ ಮೊದಲ ಬಾರಿ ಆಕ್ವರ್ಡ್ ಸಿಟ್ಯುವೇಷನ್ ಫೇಸ್ ಮಾಡುತ್ತಿರೋದು. ಅಚ್ಚು ಮನೆಯವರಿಗೆಲ್ಲ ಆರತಿ ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯ ತಿಳಿಸಿದಳು. ಎಷ್ಟೊತ್ತಾದರೂ ರಾಮ್ ಮನೆಯೊಳಗೆ ಬಾರದೆ ಹೋದದ್ದನ್ನು ಕಂಡು ಅಚ್ಚು ತಾನೇ ಹುಡುಕಿಕೊಂಡು ಹೊರಬಂದಳು. ಅಲ್ಲಿ ರಾಮ್ ಇನ್ನೂ ಫೋನ್ನಲ್ಲಿ ಮಾತನಾಡುತ್ತಿದ್ದ. ರಾಮ್ 2 ದಿನ ಬಿಟ್ಟು ಒಂದು ಮುಖ್ಯವಾದ ಮೀಟಿಂಗ್ ಸಲುವಾಗಿ ಫಾರಿನ್ಗೆ ಹೋಗಬೇಕಾಗಿತ್ತು. ಅವನ ಮ್ಯಾನೇಜರ್ ಕಾಲ್ ಮಾಡಿ ಅದರ ಬಗ್ಗೆ ಮಾತನಾಡುತ್ತಿರುವುದು ಕಂಡು ತನ್ನವನಿಗೆ ಡಿಸ್ಟರ್ಬ್ ಮಾಡದೆ ತನ್ನ ಪ್ರೀತಿಯ ನಾಯಿ ಸ್ಕೂಪಿಯನ್ನು ಮಾತನಾಡಿಸುತ್ತಾ ಮಂಡಿಯೂರಿ ಕುಳಿತಳು.
ನಿನ್ನೆ ರಾಮ್ಗೆ ತಿಳಿಯದಂತೆ ಬಂದು ಸ್ಕೂಪಿಯನ್ನು ಮುದ್ದು ಮಾಡಿ ಹೋಗಿದ್ದರು. ಮತ್ತೆ ಈಗ ಮುದ್ದು ಮಾಡುವ ಆಸೆಯನ್ನು ಕಷ್ಟಪಟ್ಟು ತಡೆಯುತ್ತಾ ಸ್ಕೂಪಿ ತನ್ನ ಮೇಲೆ ಆರದಂತೆ ತುಸು ದೂರದಲ್ಲೇ ಆಡುತ್ತಿದ್ದಳು. ಒಂದು ವೇಳೆ ಅದು ತನ್ನ ಮೇಲೆ ಆರಿ ತನ್ನ ಕೆನ್ನೆ ಮುಖ ನೆಕ್ಕಿ ಪ್ರೀತಿ ತೋರಿದ್ದನ್ನು ರಾಮ್ ಕಂಡರೆ ಅವಳ ಕತೆ ಮುಗಿಯಿತು. ಅವಳು ಸ್ನಾನ ಮಾಡುವವರೆಗೂ ಅವನ ಮುಖ ಸಿಡಿಲಾಗಿರುತ್ತದೆ. ಅಚ್ಚು, ತಿಂಡಿ ತಿನ್ನೋದಕ್ಕೆ ತಡವಾಗ್ತಿದೆ ಕಣೆ, ಇನ್ನು ಬರಲಿಲ್ವಾ ಎಂದು ಅಭಿ ಮನೆಯೊಳಗಿನಿಂದ ಕೂಗಿದಾಗ ಎಚ್ಚೆತ್ತವಳಂತೆ. ಹ್ಞೂ ಅಣ್ಣ, ಬಂದ್ವಿ ಎಂದವಳು ಎದ್ದು ತನ್ನವನ ಬಳಿ ಬಂದಳು. ರಾಮ್ ತಿಂಡಿ ತಿಂದು ಮತ್ತೆ ಮಾತಾಡಿದರೆ ಆಗೋದಿಲ್ವಾ ಎಂದು ಮೃದು ದನಿಯಲ್ಲಿ ಕೇಳಿದಾಗ ರಾಮ್ ಮ್ಯಾನೇಜರ್ಗೆ ಕರೆ ತುಂಡರಿಸಿದ. ಫೋನ್ ಕಿಸೆಯಲ್ಲಿಟ್ಟುಕೊಳ್ಳುತ್ತಾ ಮುದ್ದು ಸಾರಿ ಅಂದ, ಮತ್ತೊಮ್ಮೆ ಪಶ್ಚಾತ್ತಾಪದ ದನಿಯಲ್ಲಿ. ತನ್ನವನ ಕ್ಷಮೆ ಮತ್ತು ಗಿಲ್ಟಿ ಫೀಲ್ನಿಂದ ಅವನ ಮುಖ ಸಣ್ಣಗಾಗಿರೋದು ಕಂಡು ಅಚ್ಚು ಹನಿ ತಿಕ್ಕಿಕೊಂಡಳು. ರಾಮ್ ಎದುರು ನಿಂತು ಬಗ್ಗಿ ಎಂದು ಕನ್ಸನ್ನೆ ಮಾಡಿದಾಗ ರಾಮ್ ಗೊಂದಲದಲ್ಲಿ ತುಸು ತಗ್ಗಿದ್ದ. ಮುದ್ದು, ನಾನಿವತ್ತು ನನ್ನ ಲಿಮಿಟ್ ಕ್ರಾಸ್ ಮಾಡಿಬಿಟ್ಟೆ ಎಂದು ಮತ್ತೆ ಹಳೆಯ ವಿಷಯ ತೆಗೆಯುತ್ತಿದ್ದವನ ತುಟಿಯ ಮೇಲೆ ತೋರು ಬೆರಳನ್ನಿಟ್ಟಳು ಅವನ ಹೆಣ್ಣು. ಸಾಕು, ನಿಮ್ಮ ಈ ಕ್ಷಮೆ ಕೇಳೋದು ಎನ್ನುತ್ತಾ ಅವನ ಮೂಗಿನ ಮೇಲೆ ಬಿದ್ದಿದ್ದ ಕುಂಕುಮವನ್ನು ಒರೆಸಿದಳು. ತನ್ನವನ ತೋಳಿಗೆ ತೋಳು ಬೆಸೆದ ಅಚ್ಚು, ರಾಮ್, ನಾನು ಎಲ್ಲ ರೀತಿಯಲ್ಲೂ ನಿಮಗೆ ಹೆಂಡತಿಯಾಗುವುದಕ್ಕೆ ಸ್ವಲ್ಪ ಟೈಮ್ ಬೇಕು. ಅರೆ ಮನಸ್ಸಿನಿಂದ ನಾನು ನಿಮಗೆ ಸ್ಪಂದಿಸುವುದಕ್ಕೆ ನನಗೆ ಹಿಂಸೆ ಆಗುತ್ತೆ ಸೊ ಎಂದು ಮಾತು ನಿಲ್ಲಿಸಿದಳು. ದಟ್ಟ ಉಸಿರೊಂದನ್ನು ಹೊರದಬ್ಬಿದ ರಾಮ್, ಮುದ್ದು, ಮತ್ತೆ ಇಂಥ ತಪ್ಪು ನನ್ನ ಕಡೆಯಿಂದ ಆಗೋದಿಲ್ಲ. ನೀವೇ ನಮ್ಮ ಸಂಸಾರ ಶುರು ಮಾಡುವ ಮನಸ್ಸು ಮಾಡುವವರೆಗೂ ಎಂದು ಪ್ರಾಮಿಸಿಂಗ್ ಟೋನ್ನಲ್ಲಿ ಹೇಳಿದಾಗ ತನ್ನವನ ಕಡೆ ಮೆಚ್ಚುಗೆಯ ನೋಟ ಬೀರಿದಳು ಅಚ್ಚು. ತನ್ನ ಫೀಲಿಂಗ್ಸ್ಗೆ ಅದೆಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಅವಳ ಕಡೆಯಿಂದ ಸಿಗುತ್ತಿದೆ ಎಂದು ಅವಳಿಗೆ ಖುಷಿಯಾಯಿತು. ಮುದ್ದು, ಏನಾಯಿತು ಎಂದು ಉಬ್ಬೇರಿಸಿ ಪ್ರಶ್ನಿಸಿದ ತನ್ನನ್ನೇ ದಿಟ್ಟಿಸ್ತಿದ್ದ ಮಡದಿಯನ್ನು ಸಣ್ಣ ನಗು ಬೀರಿ, ಏನಿಲ್ಲ ಬನ್ನಿ ಹೋಗೋಣ ಎಂದು ಅವನ ಜೊತೆ ತಿಂಡಿ ತಿನ್ನಲು ಬಂದಳು. ಅಳಿಯ ಮಗಳ ಸಂಬಂಧ ಸುಧಾರಿಸುವುದನ್ನು ಕಂಡು ಅಚ್ಚುವಿನ ತಂದೆ ತಾಯಿ ನಿರಳರಾದರು. ಸಂಜೆ ಅಮ್ಮನ ಜೊತೆ ಸೇರಿಕೊಂಡು ಮನೆ ತುಂಬ ಎಲ್ಲ ದೀಪ ಬೆಳಗಿದ ಅಚ್ಚು ನಂತರ ತನ್ನವನನ್ನು ಕರೆದುಕೊಂಡು ಪಟಾಕಿ ಹೊಡೆಯಲು ಬಂದಳು. ಅಭಿ ಒತ್ತಾಯ ಮಾಡಿದ್ದಕ್ಕೆ ಅವಳು ಬಂದಿದ್ದಾಳೆ ಹೊರತು ಅವಳಿಗೆ ಪಟಾಕಿ ಹೊಡೆಯುವ ಆಸಕ್ತಿಯೇನಿರಲಿಲ್ಲ. ರಾಮ್ ಕೂಡ ಅರೆ ಮನಸ್ಸಿನಿಂದಲೇ ಬಂದಿದ್ದ. ಅವನಿಗೆ ಈ ಡಮ್ ಡಮ್ ಸದ್ದು ಮತ್ತು ಹೊಗೆ ಎಂದರೆ ಆಗದು. ಆದರೆ ಮಡದಿಗೆ ಬೇಸರ ಮಾಡಲು ಇಷ್ಟವಿಲ್ಲದೆ ಒಂದೆರಡು ಕ್ರ್ಯಾಕರ್ಸ್ ಹೊಡೆದು ನಂತರ ರೂಮಿಗೆ ಬಂದು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಲು ಕುಳಿತ. ಸ್ವಲ್ಪ ಸಮಯ ಅಣ್ಣನಿಗೆ ಕಂಪನಿ ಕೊಟ್ಟ ಅಚ್ಚು. ಅಣ್ಣ, ನಾನು ಲಹರಿ ಮನೆಗೆ ಹೋಗಿ ಬರ್ತೀನಿ, ಅರ್ಧ ಗಂಟೆ ಎಂದಾಗ ಅಭಿ ಗುರಾಯಿಸಿದ. ಏನು ಬೇಕಿಲ್ಲ, ನಡಿ ಒಳಗೆ ಎಂದು ಅವಳನ್ನು ಕರೆತಂದ. ಅವಳು ಲಹರಿ ಮನೆಗೆ ಹೋಗಬೇಕೆಂದರೆ ಮೀನಾಕ್ಷಿ ಅವರ ಮನೆ ಮುಂದೆಯೇ ಹೋಗಬೇಕಾಗಿತ್ತು. ಅಚ್ಚು ಮತ್ತು ಮೀನಾಕ್ಷಿ ಅವರ ಕಣ್ಣಿಗೆ ಬೀಳುವುದು, ಅವರು ನಾಲಿಗೆ ಉದ್ದ ಮಾಡಿ ಮಾತನಾಡುವುದು ಅವನಿಗೆ ಬೇಕಿರಲಿಲ್ಲ. ಅದನ್ನು ಅರಿತ ಅಚ್ಚು ಸೀದಾ ತನ್ನಪ್ಪನ ರೂಮಿಗೆ ಬಂದಳು. ಅಲ್ಲಿ ನಂದನ್ ಅವರು ಲೆಕ್ಕದ ಪುಸ್ತಕ ಹಿಡಿದು ಕುಳಿತಿದ್ದರು. ಅಪ್ಪ, ಇನ್ನೂ ಮುಗಿದಿಲ್ವಾ ನಿಮ್ಮ ಲೆಕ್ಕಾಚಾರ ಎಂದು ಕೇಳುತ್ತಾ ಅಪ್ಪನ ಮಡಿಲಲ್ಲಿ ತಲೆ ಇರಿಸಿದಳು. ಮುಗಿಯಿತು ಕೂಸೆ, ಊಟ ಮಾಡಿ ಮಲಗೋದು ಬಿಟ್ಟು ಏನಕ್ಕೆ ಇಲ್ಲಿಗೆ ಬಂದೆ ಎಂದು ಮಗಳ ತಲೆ ನೆವರಿಸುತ್ತಾ ಪ್ರಶ್ನಿಸಿದರು ನಂದನ್. ಅಪ್ಪ, ಸ್ವಲ್ಪ ಹೊತ್ತು ನಿಮ್ಮ ಮಡಿಲಲ್ಲಿ ಮಲಗಬೇಕು, ನಿಮಗೇನು ಸಮಸ್ಯೆ ಇಲ್ವಲ್ಲ ಎಂದು ಕಣ್ಣು ಕಿರಿದಾಗಿಸಿ ಕೇಳಿದಳು. ನಸುನಕ್ಕ ನಂದನ್. ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆರಾಮವಾಗಿ ಮಲಗು ಕೂಸೆ, ಇದು ನಿನ್ನ ಜಾಗವೇ ಅಲ್ವಾ ಎಂದರು. ನಂತರ ಗಂಭೀರವಾಗಿ, ಕೂಸೆ, ನಿಮ್ಮ ಅತ್ತೆ ಮನೆಯಲ್ಲಿ ನಿಮಗೇನು ಸಮಸ್ಯೆ ಆಗ್ತಿಲ್ಲ ಅಲ್ವಾ ಎಂದು ಕೇಳಿದರು. ರಾಮ್ ಮತ್ತು ಅವನ ಮನೆಯವರ ಗುಣ ತಿಳಿದಿದ್ದರು ಆ ತಂದೆಯ ಮನಸ್ಸಿನಲ್ಲಿ ಮಗಳ ಬಗ್ಗೆ ಸಣ್ಣದೊಂದು ಆತಂಕ ಇದ್ದೇ ಇತ್ತು. ಹಾಗೇನಿಲ್ಲ ಅಪ್ಪ, ಸಾತ್ವಿಕ್ ಫ್ಯಾಮಿಲಿಗಿಂತ ಒಳ್ಳೆಯ ಫ್ಯಾಮಿಲಿ ರಾಮ್ ಅವರದು. ಅತ್ತೆ ಭುವನ ಅವರನ್ನಾದರೂ ಒಂದೊಂದು ಸಲ ಗದರುತ್ತಾರೆ. ಆದರೆ ನನ್ನನ್ನು ಇಲ್ಲಿಯವರೆಗೂ ಜೋರಾಗಿ ಮಾತನಾಡಿಸಿಯೂ ಇಲ್ಲ ಎಂದು ಸತ್ಯವನ್ನು ಹೇಳಿದಳು. ಮಗಳ ಬಾತಿಗೆ ನಿಟ್ಟುಸಿರುಬಿಟ್ಟ ನಂದನ್ ಅವರು ನೆಮ್ಮದಿಗೊಂಡರು. ಅಚ್ಚು ಕೂಸೆ, ನಮ್ಮನೆಯಲ್ಲಿ ಮಕ್ಕಳು ನಗುವ ಸದ್ದು ಕೇಳಿ ತುಂಬ ವರ್ಷ ಆಯಿತು. ಆ ರಘು ಆಡೋದಕ್ಕೆ ತಂಗಿಯೋ ತಮ್ಮನೋ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಎಂದು ಮೃದುವಾಗಿ ರಾಗ ಹಾಕಿದಾಗ ಅಚ್ಚುಗೆ ಅಪ್ಪನ ಇರಾದೆ ತಿಳಿಯಿತು. ತಡಬಡಿಸಿ ಅಪ್ಪನ ಮಡಿಲಿನಿಂದ ಎದ್ದವಳು, ಅಮ್ಮ, ಅಪ್ಪ ಅದೇನಕ್ಕೋ ಕೂಗ್ತಿದ್ರು, ನಾನು ಈಗಲೇ ಬರ್ತೀನಿರಿ ಎಂದು ಅಲ್ಲಿಂದ ಕಾಲ್ಕಿತ್ತಳು. ತನ್ನವನ ಜೊತೆ ಇವತ್ತು ತಾನೇ ಮುತ್ತಿನವರೆಗೂ ಮುಂದುವರಿಯುವ ಧೈರ್ಯ ಮಾಡಿರುವ ಹುಡುಗಿ ಮಕ್ಕಳ ಬಗ್ಗೆ ಮಾತನಾಡಿದರೆ ಇನ್ನೇನು ಮಾಡಲು ಸಾಧ್ಯ?
ಅಷ್ಟೊಂದು ದೂರ ಯೋಚಿಸಲು ಅವಳಿಗಿನ್ನೂ ಸಾಧ್ಯವಾಗಿರಲಿಲ್ಲ. ಮರುದಿನ ಮಧ್ಯಾಹ್ನ ರಾಮ್ ಮನೆ ಕಡೆಯಿಂದ ಅರ್ಜೆಂಟ್ ಕಾಲ್ ಬಂದಿದ್ದರಿಂದ ಅವನು ಒಬ್ಬಳೇ ಮಡದಿಯನ್ನು ಬಿಟ್ಟು ಹೋಗಲು ತಯಾರಾದ. ಪರಿಸ್ಥಿತಿ ಅನುಕೂಲವಾಗಿದ್ದರೆ ಖಂಡಿತ ಇನ್ನೂ 2 ದಿನ ಉಳಿಯುತ್ತಿದ್ದ. ಆದರೆ ನಿರೀಕ್ಷೆ ಮಾಡದ ಸಮಸ್ಯೆ ಉದ್ಭವಿಸುವುದರಿಂದ, ಮುದ್ದು ಈ ರೀತಿ ನಿಮ್ಮನ್ನು ಒಬ್ಬರೇ ಬಿಟ್ಟು ಹೋಗ್ತಿದ್ದೀನಿ ಅಂತ ಬೇಜಾರಾಗಿದ್ದರೆ ಸಾರಿ, ನಾನು ಈಗಲೇ ಹೋಗಬೇಕು, ಬಾಯ್ ಎಂದು ಅವಳ ಹಣೆಗೆ ಮುತ್ತಿಟ್ಟು ಹೊರಬಂದ. ಅತ್ತೆ ಮಾವ ಮತ್ತು ಅಬಿಗೆ ಹೇಳಿ ಕಾರ್ ಏರಿ ಮನೆ ಕಡೆ ಹೊರಟ. ಮನೆಯಲ್ಲಿ ಎಕ್ಸ್ಪೆಕ್ಟ್ ಮಾಡದ ಅನಾಹುತ ನಡೆದು ಹೋಗಿದ್ದರಿಂದ ಅವನು ತುಸು ರಶ್ ಆಗಿ ಡ್ರೈವ್ ಮಾಡ್ತಿದ್ದ. 40 ನಿಮಿಷಗಳ ನಂತರ ಮನೆಗೆ ಬಂದ ರಾಮ್ ಕಾರ್ ಪಾರ್ಕ್ ಮಾಡುವ ತಾಳ್ಮೆಯನ್ನು ತೋರದೆ ದೊಡ್ಡ ಹೆಜ್ಜೆಗಳನ್ನು ಹಾಕುತ್ತಾ ನೇರವಾಗಿ ಅಮ್ಮನ ರೂಮಿನ ಬಳಿ ಬಂದ. ಅಮ್ಮ, ಡೋರ್ ಓಪನ್ ಮಾಡು ಪ್ಲೀಸ್ ಎಂದು ಗಾಬರಿಯಲ್ಲಿ ಬಾಗಿಲು ತಟ್ಟಿದ. ಫ್ಲ್ಯಾಶ್ ಬ್ಯಾಕ್. ಅಚ್ಚು ತನ್ನ ಪ್ರೀತಿಗೆ ಒಪ್ಪಿಗೆ ಮುದ್ರೆ ಒತ್ತಿದ ಮೇಲೆ ಜಗತ್ತಿನ ಎಲ್ಲ ಖುಷಿಯು ತನ್ನ ಮಡಿಲಿಗೆ ಬಿದ್ದಷ್ಟು ಖುಷಿಯಾಗಿದ್ದ ಸಾತ್ವಿಕ್. ಅಕ್ಕಪಕ್ಕದ ಮನೆಗಳೇ ಆಗಿದ್ದರಿಂದ ಒಬ್ಬರನ್ನೊಬ್ಬರು ಮಿಸ್ ಮಾಡಿಕೊಳ್ಳುವ ಸಂದರ್ಭ ಬಂದಿರಲಿಲ್ಲ. ಎಲ್ಲರೂ ಹೇಳುವಂತೆ ಪ್ರೀತಿಯಲ್ಲಿ ಬಿದ್ದ ಜೋಡಿಗೆ ಕಣ್ಣಿಗೆ ಕಾಣುವುದೆಲ್ಲವೂ ಸುಂದರವಾಗಿ ಕಾಣುತ್ತಿತ್ತು. ಅಂದು ರಾತ್ರಿ ಊಟಕ್ಕೆ ಸಂಪೂರ್ಣ ಅವರು ಮೊಳಕೆ ಕಾಳಿನ ಸಾಂಬಾರು ಮಾಡಿದ್ದರು. ಅಮ್ಮ ಮೀನಾಕ್ಷಿ ಆಂಟಿ ಮನೆಯಲ್ಲಿ ಇಂದು ಹಾಗಲಕಾಯಿ ಗೊಜ್ಜು ಮಾಡಿದಾರಂತೆ. ಅದಕ್ಕೆ ಸಾತ್ವಿಕ್ ಸಾಂಬಾರು ಕೊಟ್ಟು ಬರ್ತೀನಿ ಎಂದು ಒಂದು ಬಟ್ಟಲಿಗೆ ಸಾಂಬಾರು ಹಾಕಿಕೊಂಡು ಸಾತ್ವಿಕ್ ಮನೆ ಕಡೆ ಹೋದಳು ಅಚ್ಚು. ತನ್ನ ಮುದ್ದಿನ ತಂಗಿ ಹಾಗೂ ಸಾತ್ವಿಕ್ ಇಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂದು ಲಾರಿ ಮೂಲಕ ತಿಳಿದಿದ್ದರೂ ಸುಮ್ಮನಿದ್ದ ಅಬಿಗೆ ತಂಗಿ ಮತ್ತು ಸಾತ್ವಿಕ್ ಪ್ರೀತಿಗೆ ಯಾವುದೇ ಅಸಮಾಧಾನ ಇರಲಿಲ್ಲ. ಸಾತ್ವಿಕ್ ತುಸು ಜೋರು ಪ್ರವೃತ್ತಿಯವನಾಗಿದ್ದರೂ ತನ್ನ ತಂಗಿಯ ಮುಂದೆ ಅವನ ಆಟ ನಡೆಯದು ಎಂದು ಅಬಿಗೆ ತಿಳಿದಿತ್ತು. ಕಣ್ಣ ಮುಂದೆ ಬೆಳೆದ ಹುಡುಗ ದೂರದರ್ಶಕ ಹಾಕಿ ಹುಡುಕಿದ್ರೂ ಯಾವುದೇ ಲೋಪ ಅವನಲ್ಲಿ ಸಿಗುತ್ತಿರಲಿಲ್ಲ. ಇದರ ಜೊತೆಗೆ ನೆನೆದಾಗಲೆಲ್ಲ ಅರೆ ನಿಮಿಷದಲ್ಲಿ ಮುದ್ದಿನ ತಂಗಿ ಅವನ ಕಣ್ಣ ಮುಂದೆ ಇರುತ್ತಿದ್ದಳು. ಇದಕ್ಕಿಂತ ಮತ್ತೇನು ತಾನೇ ಬೇಕಿತ್ತು ಅವನಿಗೆ? ಆಂಟಿ, ಏನು ಸಾಂಬಾರು ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ಎಂದು ಕೇಳುತ್ತಾ ಅಚ್ಚು ನೇರವಾಗಿ ಅಡುಗೆ ಮನೆಗೆ ನುಗ್ಗಿದಳು. ಸಾತ್ವಿಕ್ ಜೊತೆ ಪ್ರೀತಿಯಲ್ಲಿ ಬಿದ್ದ ಮೇಲೆ ಅದೇ ತಾನು ಮುಂದೆ ಬಾಳಿ ಬದುಕಬೇಕಾದ ಮನೆ ಎಂದು ಮಾನಸಿಕವಾಗಿ ನಿರ್ಧರಿಸಿದ ಅಚ್ಚು ಈಗ ಇನ್ನಷ್ಟು ಅಧಿಕಾರದಿಂದ ಆ ಮನೆಗೆ ಬಂದು ಹೋಗುತ್ತಿದ್ದಳು, ಯಾವುದೇ ಭಯ ಹಿಂಜರಿಕೆ ಇಲ್ಲದೆ. ಮಿಕ್ಸ್ ತರಕಾರಿ ಸಾಂಬಾರು ಯಾಕೆ ಅಚ್ಚು ಎಂದು ಮೀನಾಕ್ಷಿ ಅವರು ಸಹಜವಾಗಿ ಕೇಳಿದರು. ಅವರಿಬ್ಬರ ನಡುವೆ ಯಾವುದೇ ಮುಜುಗರವಿರಲಿಲ್ಲ. ಅದು ಅಮ್ಮ ಇವತ್ತು ಮೊಳಕೆ ಸಾಂಬಾರು ಮಾಡಿದ್ರು, ಸಾತ್ವಿಕ್ಗೆ ಇಷ್ಟ ಅಂತ ಹೇಳಿದ್ರಲ್ಲ, ಸೊ ತಗೊಂಡು ಬಂದೆ. ಇದ್ದಾನೆ ಅವನು ಮನೆಯಲ್ಲಿ ಎಂದು ಆಫೀಸ್ ವಿಷಯ ಮಾತನಾಡುವವಳಂತೆ ಗಂಭೀರವಾಗಿ ಕೇಳಿದಳು ಈ ಕಳ್ಳಿ. ಅವನ ಮನೆಯಲ್ಲಿದ್ದಾನೆ ಎಂದು ತಿಳಿದಿದ್ದರೂ ಸಹ ಅವಳ ನಾಟಕಾರಿಯಾದ ಮೀನಾಕ್ಷಿ ಅವರು ಇದ್ದಾನೆ ನೋಡು ಅವನ ರೂಮಿನಲ್ಲಿ ಎಂದು ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರು. ಅವರಿಗೆ ಮಗ ಮತ್ತು ಅಚ್ಚು ನಡುವೆ ಏನು ನಡೆಯುತ್ತಿದೆ ಎನ್ನುವುದರ ಬಗ್ಗೆ ಸಣ್ಣ ಸುಳಿವು ಇರಲಿಲ್ಲ. ಯಾವುದೇ ಹಿಂಜರಿಕೆ ಇಲ್ಲದೆ ಸಾತ್ವಿಕ್ ರೂಮ್ಗೆ ಬಂದ ಅಚ್ಚುಗೆ ಸ್ನಾನ ಮಾಡಿ ಬಂದು ಬಟ್ಟೆ ಸಹ ತೊಡದೆ ಬರೀ ಟವಲ್ನಲ್ಲಿ ಬೆಡ್ ಮೇಲೆ ಫೋನ್ ಹಿಡಿದು ಯಾರೊಂದಿಗೋ ಚಾಟ್ ಮಾಡುತ್ತಿದ್ದ ಸಾತ್ವಿಕ್ ಕಂಡ. ಚೀಸ್ ಸಾತ್ವಿಕ್ ಎಂದು ಮುಜಗರದಲ್ಲಿ ಅವನಿಗೆ ಬೆನ್ನ ಹಾಕಿ ನಿಂತ ಕಣ್ಣು ಮುಚ್ಚಿದ ತನ್ನ ಬಜಾರಿಯನ್ನು ಕಂಡ ಸಾತ್ವಿಕ್ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಇಂಥ ಹೊತ್ತಿನಲ್ಲಿ ಅವಳನ್ನು ತನ್ನ ರೂಮಿನಲ್ಲಿ ಅವನು ನಿರೀಕ್ಷಿಸಿರಲಿಲ್ಲ. ಹೇ ಗೂಬೆ, ಬಟ್ಟೆ ಹಾಕಿಕೊಳ್ಳದೆ ಯಾರಿಗೆ ಶೋ ಆಫ್ ಕೊಡ್ತಿದ್ಯಾ? ಒಂದು ಚೂರು ನಾಚಿಕೆ ಅನ್ನೋದೇ ಇಲ್ಲ ಅಲ್ವಾ ನಿಂಗೆ ಎಂದು ಜೋರು ಮಾಡುತ್ತಿದ್ದ ಅಚ್ಚು. ಹಿಂದೆ ಸದ್ದು ಮಾಡದಂತೆ ಮೆಲ್ಲಗೆ ಬಂದು ನಿಂತ ಸಾತ್ವಿಕ್. ತನ್ನ ಬಾಡಿಯನ್ನು ಬೇರೆಯವರಿಗೆ ಶೋ ಆಫ್ ಕೊಟ್ಟರೆ ಸಹಿಸುವುದಕ್ಕೆ ರೆಡಿ ಇದೆಯಾ ಬಜಾರಿ ಎಂದು ಅವಳ ಕಿವಿಯಲ್ಲಿ ಪಿಸು ನುಡಿದು ಅವಳ ನಡು ಬಳಸಿ ತನ್ನ ಸನಿಹಕ್ಕೆ ಎಳೆದುಕೊಂಡ. ಬೆಚ್ಚಿ ಬಿದ್ದಂತೆ ಕಣ್ಣು ಬಿಟ್ಟು ಅವನ ಮೊಗ ನೋಡಿದ ಅಚ್ಚು. ಏನು ಮಾಡ್ತಿದ್ಯಾ ನೀನು? ಸಾತ್ವಿಕ್, ಸುಮ್ಮನೆ ನನಗೆ ಟೆನ್ಷನ್ ಕೊಡಬೇಡ, ನನ್ನಿಂದ ದೂರ ನಿಂತ್ಕೋ ಎಂದು ಗಾಬರಿಯಿಂದ ಬಡಬಡಿಸಿದಳು. ಮೀನಾಕ್ಷಿ ಅವರು ಏನಾದರೂ ಈಗ ಮಗನ ರೂಮಿಗೆ ಬಂದರೆ ತಮ್ಮ ಕತೆ ಮುಗಿಯಿತು ಎಂಬ ಭಯ ಅವಳಲ್ಲಿತ್ತು. ತನ್ನ ಬಜಾರಿಯ ಭಯ ಕಂಡು ನಸುನಕ್ಕ ಸಾತ್ವಿಕ್. ಡೋಂಟ್ ವರಿ ಬಜಾರಿ, ಅಮ್ಮ ಅಡುಗೆ ಮನೆಯಲ್ಲಿ ಬ್ಯುಸಿ ಇದ್ದಾರೆ. ನಾನು ಆಫೀಸ್ ಕೆಲಸ ಮಾಡಿಕೊಳ್ಳುವಾಗ ಅಮ್ಮ ನನ್ನ ರೂಮಿಗೆ ಬರೋದಿಲ್ಲ ಎಂದು ಅಭಯ ನೀಡಿದ. ತುಸು ಸಮಾಧಾನವಾದರೂ ಬರೀ ಮೈಯಲ್ಲಿ ತನ್ನನ್ನು ತಬ್ಬಿದ ಸಾತ್ವಿಕ್ನನ್ನು ಕಂಡು ಅಚ್ಚುಗೆ ಒಳಗೊಳಗೆ ಭಯವಾಯಿತು. ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳದೆ ಬಟ್ಟೆ ಹಾಕಿಕೊಳ್ಳದೆ, ಏನಿದು, ಹೋಗು ಮೊದಲು ಬಟ್ಟೆ ಹಾಕಿಕೊ, ಆವಾಗನಿಂದ ನಿನ್ನ ಬರಿ ಮೈ ನೋಡಿ ನನಗೆ ವಾಕರಿಕೆ ಬರುವ ರೀತಿ ಆಗ್ತಿದೆ ಎಂದು ಅಸಹ್ಯ ಪಡುವಂತೆ ನಟಿಸಿ ರೇಗಿದಳು. ನಿಜವಾಗಿಯೂ ನನ್ನ ಬರಿ ಮೈ ನೋಡ್ತಿದ್ರೆ ವಾಕರಿಕೆ ಬರುತ್ತಿದೆಯೇ ನಿಂಗೆ? ಅಷ್ಟೊಂದು ಕೆಟ್ಟದಾಗಿ ನನ್ನ ಬಾಡಿ ಮೇಂಟೈನ್ ಮಾಡಿದ್ದೇನೆ ನಾನು? ಮತ್ತು 1 ನಿಮಿಷ ಇರು, ನಾನು ಈಗಲೇ 1-2 ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತೀನಿ.
ಆಗ ಯಾರಾದರೂ ನನ್ನ ಬಾಡಿ ಶೇಮ್ ಮಾಡಿದರೆ ನಿನ್ನ ಮಾತು ನಿಜ ಅಂತ ಆಗುತ್ತೆ ಎಂದು ಅವಳನ್ನು ಬಿಟ್ಟು ಕನ್ನಡಿ ಮುಂದೆ ಬಂದು ನಿಂತ ಸಾತ್ವಿಕ್ ಚೆಸ್ಟ್ ಮಸಲ್ಸ್, ಶೋಲ್ಡರ್ ಎದ್ದು ಕಾಣುವಂತೆ ಫೋಟೋಗಳನ್ನು ಕ್ಲಿಕ್ ಮಾಡಿದ. ಶೇರ್ ಮಾಡಲು ಹೋದಾಗ ಅಚ್ಚು ಅವನ ಕೈಯಲ್ಲಿದ್ದ ಫೋನ್ ಕಸಿದುಕೊಂಡಳು. ಉರಿನೋಟ ಬೀರುತ್ತಾ, ಅತಿ ಆಗ್ತಿದೆ ನಿನ್ನದು. ನಾಳೆ ನಾನು ಸಹ ಸೀರೆ ಉಟ್ಕೊಂಡು ಟು ಹಾಟ್ ಆ್ಯಂಡ್ ಸೆಕ್ಸಿ ಎನ್ನುವ ಫೋಟೋ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವುದಾ ಎಂದು ಸಿಟ್ಟಿನಲ್ಲಿ ಮುಖ ಕೆಂಪು ಮಾಡಿಕೊಂಡಳು. ಅವಳನ್ನು ತನ್ನ ತೀರ ಸನಿಹಕ್ಕೆ ಎಳೆದುಕೊಂಡ ಸಾತ್ವಿಕ್ ಅವಳ ಹನಿಗೆ ಮುತ್ತಿಟ್ಟು, ಯಾಕೋ ನನ್ನ ಬಜಾರಿ ಇಷ್ಟೊಂದು ಪೊಸೆಸಿವ್ ಆಗ್ತಿದ್ದಾಳೆ. ಆಗಲೇ ಅವಳೇ ಅಲ್ವಾ ಹೇಳಿದ್ದು ನನ್ನ ಬಾಡಿ ನೋಡ್ತಿದ್ರೆ ವಾಕರಿಕೆ ಬರ್ತಿದೆ ಅಂತ ಎಂದು ಮೃದುವಾಗಿ ಕೇಳಿದಾಗ ಅಚ್ಚುಗೆ ನಾಚಿಕೆಯಿಂದ ಕೆನ್ನೆಗಳು ಕೆಂಪಾದವು. ನಾವು ಹುಡುಗಿಯರು 1000 ಹೇಳ್ತೇವೆ, ಅದೆಲ್ಲ ನಿಜ ಆಗಿ ಬಿಡುತ್ತಾ ಎಂದು ಮುನಿಸಿನಿಂದ ಕೇಳಿದವಳ ಹನಿಗೆ ಮತ್ತೆ ಮುತ್ತಿಟ್ಟ ಸಾತ್ವಿಕ್. ಈಗ ನಿಜ ಹೇಳು, ನನ್ನ ಬಾಡಿ ನೋಡಿದರೆ ನಿಮಗೆ ವಾಕರಿಕೆ ಬರುತ್ತಾ ಎಂದು ಕೇಳಿದಾಗ ನಾಚಿಕೆಯಿಂದ ಸಾತ್ವಿಕ್ ಎಂದು ರಾಗ ಎಳೆದಳು. ಹೇಳು, ಇನ್ನೂ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಎಂದು ಅವನು ತುಂಟಾಟದಲ್ಲಿ ಕಾಡಿದಾಗ, ಹೇ ಹೋಗೋ, ನನ್ನ ಹುಡುಗ ಹೇಗಿದ್ರೂ ಅವನು ನನಗೆ ಹೀರೋನೆ ಎಂದು ಸೋಲದೆ ನುಡಿದಳು. ಕಿರುನಕ್ಕ ಸಾತ್ವಿಕ್, ಅದಕ್ಕೆ ನಾನು ನಿನ್ನ ಬಜಾರಿ ಅನ್ನೋದು. ನನ್ನ ಮುಂದೆ ಸರಿದು ಹೋಗುವ ಹುಡುಗಿಯರು ನನ್ನನ್ನು ಕಣ್ಣೆತ್ತಿ ನೋಡುವಷ್ಟು ನಾನು ಹ್ಯಾಂಡ್ಸಮ್ ಆ್ಯಂಡ್ ಎಲಿಗೆಂಟ್ ಇದ್ದೀನಿ ಅಂತ ಗೊತ್ತಿದ್ರೂ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಜಂಬ ಮಾಡ್ತೀಯಾ ಅಲ್ವಾ ಎಂದವನ ತೋಳನ್ನು ದಿಟ್ಟಿಸಿದ ಅಚ್ಚು ಮುಖ ಬೇಸರದಿಂದ ಕಪ್ಪಿಟ್ಟಿತ್ತು. ಬಜಾರಿ ಏನಾಯಿತು, ಏನಾದರೂ ತಪ್ಪಾಗಿ ಮಾತನಾಡಿದ್ನ ಎಂದು ಅವನು ತಿಳಿಯದೆ ಕೇಳಿದಾಗ, ಸಾರಿ ಕಣು ಎಂದಳು. ತಾನು ಸಿಟ್ಟಿನಲ್ಲಿ ಟೀ ಅವನ ಮೈಮೇಲೆ ಚೆಲ್ಲಿ ತುಂಬ ದಿನವಾದರೂ ಇನ್ನು ಸುಟ್ಟ ಗಾಯದ ಕಲೆ ಮಾಸದೆ ಹಾಗೇ ಇರುವುದನ್ನು ಕಂಡು ಅವಳಿಗೆ ಬೇಸರವಾಗಿತ್ತು. ಸನ್ನಿವೇಶವನ್ನು ಹಗುರಗೊಳಿಸಲು ಸಾತ್ವಿಕ್, ಪರವಾಗಿಲ್ಲ ಬಜಾರಿ, ಮುಂದೆ ನಮ್ಮ ಮಕ್ಕಳೇನಾದರೂ ಮಾತು ಕೇಳದೆ ಹಠ ಮಾಡಿದರೆ ಇದನ್ನು ತೋರಿಸಿ, ಮಮ್ಮಿ ಹತ್ರ ಸ್ವಲ್ಪ ಹುಷಾರಾಗಿರಿ, ಅವಳಿಗೆ ಸಿಟ್ಟು ಬಂದರೆ ಗಂಡನನ್ನೇ ಬಿಡಲಿಲ್ಲ ಅಷ್ಟು ಬಜಾರಿ ನಿಮ್ಮ ಮಮ್ಮಿ ಎಂದು ಛೇಡಿಸ್ತೇನೆ ಎಂದಾಗ ಅಚ್ಚು ನಾಚಿಕೆಯಲ್ಲಿ ಕೆಂಪಾದಳು. ಸಾತ್ವಿಕ್, ಇವತ್ತು ನನ್ನನ್ನು ತುಂಬ ಗೋಳಾಡಿಸ್ತಿದ್ಯಾ, ನಾನು ಇನ್ನೊಂದು ಸಲ ಇಲ್ಲಿಗೆ ಬರೋದಿಲ್ಲ ಅಷ್ಟೇ ಎಂದು ಹುಸಿ ಗಾಂಭೀರ್ಯ ತೋರಿದಳು. ಎಲ್ಲಿಗೆ ಬಾರದೆ ಇನ್ನೆಲ್ಲಿಗೆ ಹೋಗ್ತೀಯಾ, ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡು, ನಿನ್ನ ಪರ್ಮನೆಂಟಾಗಿ ನಮ್ಮನೇಲಿ ಲಾಕ್ ಮಾಡ್ತೀನಿ ಎಂದಾಗ, ಪ್ಲೀಸ್ ನಿಲ್ಲಿಸು, ನನಗೆ ಕಾಟ ಕೊಟ್ಟಿದ್ದು ಸಾಕು ಎಂದು ಮನವಿ ಮಾಡಿದಳು. ಓಕೆ, ಈಗ ಬಂದ ವಿಷಯ ಏನು ಹೇಳು ಎಂದು ಅವನು ಬಟ್ಟೆ ಧರಿಸಿದ. ನಿಮ್ಮ ಅತ್ತೆ ಮೊಳಕೆ ಕಾಳಿನ ಸಾಂಬಾರು ಮಾಡಿದ್ರು, ಸೊ ಕೊಟ್ಟು ಹೋಗೋಣ ಅಂತ ಬಂದೆ ಎಂದಾಗ ಸಾತ್ವಿಕ್, ಸುಳ್ಳು ಹೇಳಬೇಡ ಬಜಾರಿ, ಸಾಂಬಾರು ಕೊಡುವ ನೆನಪಲ್ಲಿ ನನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳು, ಅಷ್ಟೊಂದು ಮಿಸ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿಕೊಂಡಿದ್ಯಾ ಎಂದು ಪ್ರಶ್ನಿಸಿದ ಅಚ್ಚು. ಹಾಗಾದರೆ ತಾವು ನನ್ನನ್ನು ಮಿಸ್ ಮಾಡಿಕೊಳ್ತಿಲ್ವಾ ಎಂದು ಗಂಭೀರವಾಗಿ ಕೇಳಿದಾಗ, ಇಲ್ಲಾಂದರೆ ನರಕಕ್ಕೆ ಹೋಗ್ತೀನಿ ಕಣೆ, ಯಾವಾಗ ಅಚ್ಚರಿ ನಂದನ್ ಮಿಸ್ಸಸ್ ಸಾತ್ವಿಕ್ ಆಗ್ತಾಳೋ ಅಂತ ಕಾಯ್ತಾ ಇದ್ದೀನಿ ಎಂದವನ ಫೋನ್ ರಿಂಗ್ ಆಯಿತು. ಬೆಡ್ ಮೇಲೆ ಬಿದ್ದಿದ್ದ ಫೋನ್ ನೋಡಿದ ಸಾತ್ವಿಕ್ ಅಚ್ಚರಿಯಿಂದ ಅಚ್ಚುವನ್ನು ನೋಡಿದ. ಅಭಿ ತನಗೆ ಕಾಲ್ ಮಾಡುತ್ತಿರುವುದನ್ನು ನೋಡಿ ಗೊಂದಲಕ್ಕೀಡಾದ. ಯಾರು ಕಾಲ್ ಮಾಡ್ತಿದ್ದಾರೆ ಎಂದು ಅಚ್ಚು ಕೇಳಿದಾಗ ಸಾತ್ವಿಕ್ ಫೋನ್ ತೋರಿಸಿ, ಅಭಿ ಕಾಲ್ ಮಾಡ್ತಿದ್ದಾನೆ ಎಂದ. ಕಾಲ್ ರಿಸೀವ್ ಮಾಡಿ ಏನು ವಿಷಯ ಹೇಳು ಎಂದಳು ಅಚ್ಚು. ಹಿಂಜರಿಕೆಯಿಂದಲೇ ಕಾಲ್ ರಿಸೀವ್ ಮಾಡಿದ ಸಾತ್ವಿಕ್, ಹಲೋ ಎಂದೊಡನೆ, ಅಚ್ಚುಗೆ ಫೋನ್ ಕೊಡು ಸಾತ್ವಿಕ್ ಎಂದು ಅಭಿ ಗಂಭೀರವಾಗಿ ಹೇಳಿದ. ಅಚ್ಚು ಸಾತ್ವಿಕ್ ಮನೆಗೆ ಹೋಗಿ ತುಂಬ ಹೊತ್ತಾಗಿದ್ದರಿಂದ ಅಭಿಗೆ ವಿಷಯ ತಿಳಿಯಿತು. ಗೊಂದಲದಲ್ಲಿ ಫೋನ್ ಪಡೆದ ಅಚ್ಚು, ಹೇಳು ಅಣ್ಣ ಎಂದಾಗ, ಅಚ್ಚು ಇನ್ನೇ ಮನೆಗೆ ಬರಲಿಲ್ವ ನೀನು, ಅಪ್ಪ ಊಟಕ್ಕೆ ಕುಳಿತು ಅರ್ಧ ಗಂಟೆ ಮೇಲಾಯಿತು, ಇನ್ನು ನಿಮ್ಮ ವಿಷಯ ಮನೆಯಲ್ಲಿ ಯಾರಿಗೂ ತಿಳಿದಿಲ್ಲ, ಸೊ ನೀನು ಇಷ್ಟು ಹೊತ್ತು ಅಲ್ಲಿರೋದು ಸರಿಯಲ್ಲ, ಈಗಲೇ ಮನೆಗೆ ಬಾ ಎಂದು ಗಂಭೀರವಾಗಿ ನುಡಿದನು. ಅಣ್ಣನ ಮಾತಿಗೆ ಅಚ್ಚು ಮುಖದಲ್ಲಿ ಬೆವರು ಕಿತ್ತೊಡೆಯಿತು. ಫೋನ್ ಮರಳಿಸಿದಾಗ ಸಾತ್ವಿಕ್ ಬೆವರು ಹೊರಿಸಿ, ಬಜಾರಿ ಏನಾಯಿತು ಎಂದು ಕೇಳಿದ. ಅಣ್ಣನಿಗೆ ನಮ್ಮ ವಿಷಯ ಗೊತ್ತಾಗಿದೆ, ಅದಕ್ಕೆ ಈಗ ಕರೆ ಮಾಡಿ ಇರಿಟೇಷನ್ನಿಂದ ಮಾತಾಡಿದ ಎಂದಳು. ವಾಟ್, ಯಾರು ಹೇಳಿದ್ದವನಿಗೆ ಎಂದು ಸಾತ್ವಿಕ್ ಉದ್ಗರಿಸಿದ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಹೋಗಿ ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್ ಎಂದು ಅಚ್ಚು ಅಲ್ಲಿಂದ ಅವಸರದಲ್ಲಿ ಹೊರಟು ಹೋದಳು. ಸಾತ್ವಿಕ್ ಸೊಂಟದ ಮೇಲೆ ಕೈಯೂರಿ ಯೋಚಿಸತೊಡಗಿದ. ಇನ್ನು ತಡ ಮಾಡೋದು ಒಳ್ಳೆಯದಲ್ಲ, ಅಭಿಯಿಂದ ಸಮಸ್ಯೆಯಾಗುವ ಮುನ್ನವೇ ತಾನು ಎಚ್ಚರ ವಹಿಸಬೇಕು ಎಂದು ನಿರ್ಧರಿಸಿದ. ಆದಷ್ಟು ಬೇಗ ತನ್ನ ಅಮ್ಮನ ಜೊತೆ ಅಚ್ಚು ಬಗ್ಗೆ ಮಾತಾಡಬೇಕೆಂದು ನಿಶ್ಚಯಿಸಿದ. ಯಾವುದೇ ಕಾರಣಕ್ಕೂ ತನ್ನ ಬಜಾರಿಯನ್ನು ಕಳೆದುಕೊಳ್ಳಲು ಅವನು ಸಿದ್ಧವಿರಲಿಲ್ಲ. ಆದರೆ ವಿಧಿ ತನ್ನ ಸುಂದರ ಬದುಕಿಗೆ ಯಾವ ರೀತಿ ಅಡ್ಡ ಬರಲಿದೆ ಎಂಬ ಅರಿವು ಅವನಿಗೆ ಇರಲಿಲ್ಲ.
ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ.